ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಟೀಮ್ ಆಪ್ತರು ಮೈಸೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಹೂರ್ತವನ್ನು ನಿಗದಿ ಮಾಡಿದ್ದಾರೆ. ಸಿದ್ದರಾಮಯ್ಯವರ ಆಪ್ತ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸಾರಥ್ಯದಲ್ಲಿ ಮೈಸೂರಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಇದು ಸಿದ್ದರಾಮೋತ್ಸವವೋ ಸಾಧನ ಸಮಾವೇಶವೋ ಅನ್ನೋ ಒಂದಷ್ಟು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಏನು 5 ವರ್ಷ ಅಧಿಕಾರ ಗಟ್ಟಿಯಾಗುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ತನ್ನ ಶಕ್ತಿ ತೋರಿಸಲು ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದು, ಸಮಾವೇಶದ ಸಂಪೂರ್ಣ ಜವಾಬ್ದಾರಿಯನ್ನ ಸಿಎಂ ಆಪ್ತ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ನೋಡಿಕೊಳ್ಳಲಿದ್ದಾರೆ. ಈಗಾಗಲೇ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶಾಸಕರ ಸಭೆ ನಡೆಸಿ ಹೆಚ್ಚಿನ ಜನರನ್ನ ಕರೆತರಲು ಪ್ಲಾನ್ ಮಾಡಿದ್ದು, 1 ಲಕ್ಷಕ್ಕೂ ಹೆಚ್ಚು ಜನ ಸೇರಿಸಿ ತನ್ನ ಶಕ್ತಿ ಪ್ರದರ್ಶನ ಮಾಡಲು ಸಿದ್ಧತೆ ಜೋರಾಗಿದೆ. ಸಿದ್ದರಾಮೋತ್ಸವ ಅಲ್ಲ ಇದು. ಸಿದ್ದರಾಮೋತ್ಸವ 10 ಲಕ್ಷ ಸೇರಿದ್ರು, ಇದು 1 ಲಕ್ಷ ಅಂತ ಇದೆ. 1 ಲಕ್ಷ ಅವರ ಸಿಎಂಗೆ ಮತ್ತು ಅವರೂರಿಗೆ ಅವರ ಆಪ್ತ ಬಲವಾದಂಥ ಎಚ್ ಸಿ ಮಹದೇವಪ್ಪನವ್ರಿಗೆ 1 ಲಕ್ಷ ಮ್ಯಾಟ್ರ್ ಅಲ್ಲ. ಇದನ್ನು ಶಕ್ತಿ ಪ್ರದರ್ಶನ ಅಂತ ಅವರೇನಾರ ಕರ್ಕೊಂಡ್ರೆ ಯಾರ ಹೇಳಿದ್ರೆ ಆ ಶಕ್ತಿ ಪ್ರದರ್ಶನ ಪದಕ್ಕೆ ತೂಕ ಇರಲ್ಲ. ಯಾಕೆಂದರೆ ಸಿದ್ದರಾಮೋತ್ಸವ ಮಾಡಿದ್ದು ದಾವಣಗೆರೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿತ್ತು. ಮುಖ್ಯಮಂತ್ರಿ ಆಗುವ ಮುನ್ನನೇ ಆ ಥರ ಅಬ್ಬರ ಇತ್ತು. ಈಗ ಮುಖ್ಯಮಂತ್ರಿ ಆಗವರೆ, ಈ ಟೈಮ್ ಅಟ್ಲೀಸ್ಟ್ ಒಂದು 20 ಲಕ್ಷನಾರ ಸೇರಿಸಿ ಮಾಡಬೇಕು. ಇಲ್ಲ ಮಹದೇವಪ್ಪನವ್ರು ಸಿದ್ದರಾಮಯ್ಯನವ್ರು ಇದಕ್ಕೆ ಮೈಸೂರು ಭಾಗದಲ್ಲಿ ಒಂದು 5 ಲಕ್ಷ ಜನರ ಸೇರಿಸ್ಬೇಕು. ಅದು 1 ಲಕ್ಷ 2 ಲಕ್ಷ ಅಂದರೆ ಏನೂ ಅಲ್ಲ. ಸೊ ಹಾಗಾಗಿ ಇದನ್ನು ಸಿದ್ದರಾಮೋತ್ಸವಕ್ಕೆ ಕಂಪೇರ್ ಮಾಡಿ ಸುದ್ದಿ ಮಾಡೋದೇ ಮೊದಲನೇ ತಪ್ಪು. ಆದರೆ ಚಾಮರಾಜನಗರದ 4 ವಿಧಾನಸಭಾ ಕ್ಷೇತ್ರದಲ್ಲಿ 1 JDS 3 ಕಾಂಗ್ರೆಸ್ಸು. ಇನ್ನು ಮಹದೇವಪ್ಪ ಪ್ರಭಾವಿ ಸಚಿವರವರು. ಸೊ ಇವರೆಲ್ಲ ಮೈಸೂರಲ್ಲಿ ಹೆಚ್ಚಿನದಾಗಿ ಕಾಂಗ್ರೆಸ್ ಬಲವಾಗಿದೆ. ಒಂದು 10 ಲಕ್ಷ ಸೇರಿಸ್ಬೇಕು ಕನಿಷ್ಠ ಮೈಸೂರಲ್ಲಿ. ಸೊ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬಟ್ ಇದನ್ನು ಸಿದ್ದರಾಮೋತ್ಸವಕ್ಕೆ ಕಂಪೇರ್ ಮಾಡೋದು ತಪ್ಪಾಗುತ್ತೆ. ಶಕ್ತಿ ಪ್ರದರ್ಶನ ಅಂತ 1 ಲಕ್ಷ ಜನ ಸೇರಿಸೋದು ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಅದಲ್ಲ ಅದು. ಸೊ ಆದರೆ ಇದನ್ನೇ ಗ್ರೇಟ್ ಸಮಾವೇಶ ಅಂತ ಯಾರು ಅವರಲ್ಲಿ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ ಅಂದರೆ ದಡ್ತನ ಅದು. ಸೊ ಹಾಗಾಗಿ ಮೈಸೂರಿನ ಈ ಸಮಾವೇಶ, ಯಾಕಂದರೆ ಇದೆಲ್ಲ 5 ವರ್ಷ ಅಂತ ಆದಮೇಲೆ ಒಂದು ಸ್ವಲ್ಪ ಹುಷಾರಾಗೆ ಮಾಡಬೇಕಾಗಿತ್ತು ಅವ್ರು, ಜೋರಾಗೆ. ಈ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಎಲ್ಲರನ್ನೂ ಸೇರಿಸಿ ಇಲ್ಲೇ ಒಂದು 10-20 ಲಕ್ಷ ಸೇರಿಸಿ ಮಾಡಿದರೆ ಅದಕ್ಕೊಂದು ಅರ್ಥ ಇರೋದು. ಮಂಡ್ಯದಿಂದ ಒಂದು 5 ಲಕ್ಷ ಜನ, ಮೈಸೂರು ನಗರದಿಂದ ಒಂದು 5 ಲಕ್ಷ, ಹಾಸನದಿಂದ ಒಂದು 5 ಲಕ್ಷ, ಸೊ ಒಂದು 10-15 ಲಕ್ಷ ಸೇರಿಸಿ ಮಾಡಿದರೆ ಚೆನ್ನಾಗಿರೋದು ಅದು. ಲೈಕ್ ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿರುವಾಗ ಬಲವಾಗಿ ಪ್ರತಿಪಾದನೆ ಮಾಡಲು ಮಾಡಿದರೆ ಚೆನ್ನಾಗಿರೋದು. ಇಲ್ಲ ಗಡ್ಡಿಗೆ ಸಿದ್ದರಾಮಯ್ಯನವ್ರಿಗೆ ಕಾಂಪಿಟೇಟರ್ ಯಾರು CM ಸ್ಥಾನಕ್ಕೆ? DK ಶಿವಕುಮಾರ್. ಹಂಗೂ DK ಶಿವಕುಮಾರ್ ಅವರ ಜಿಲ್ಲೆ ಬೆಂಗಳೂರು ದಕ್ಷಿಣ, ಹಳೆ ರಾಮನಗರ ಜಿಲ್ಲೆ, ಇನ್ನು ಇವ್ರದ್ದು ಮೈಸೂರು, ಇಬ್ಬರು ಸೇರಿ ಮಂಡ್ಯದಲ್ಲಿ ಮಾಡಿದರೆ ಚೆನ್ನಾಗಿರೋದಿಲ್ಲ. ಅಂದರೆ ಲೈಕ್ ಯಾಕೆ ಅಂದರೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನದ ಆಚೆ ಈಚೆ ಚರ್ಚೆ ನಡುವೆ, ಅಗ್ಗಜಗ್ಗಾಟದ ನಡುವೆ ನಾನು 5 ವರ್ಷ ಮುಂದುವರಿತೀನಿ ಅಂತ ಘಂಟಾಘೋಷವಾಗಿ ಹೇಳುವಂಥ ಸನ್ನಿವೇಶದಲ್ಲಿ ಆಗ್ತಿರ್ತಕ್ಕಂಥ ಈ ಸಮಾವೇಶ ಒಂದು 5-10 ಲಕ್ಷ ಸೇರಿಸಿ ಮಾಡಬೇಕಾದಂಥ ಸಮಾವೇಶ. ಆ ಕಾರಣಕ್ಕಷ್ಟೇ, ಅದು ಬಿಟ್ಟರೆ ಬೇರಿಲ್ಲ. ಗೊತ್ತಿಲ್ಲ ಇದನ್ನು ಯಾರು ಅವರ ಆಪ್ತರು ಇದು ಬಲ ಪ್ರದರ್ಶನ ಅಂತ ಕರೆದುಕೊಂಡರೆ, ಶಕ್ತಿ ಪ್ರದರ್ಶನ ಅಂತ ಅಂದುಕೊಂಡ್ರೆ ದುರಂತ ಅದು. ತಾವೇನು ಹೇಳ್ತೀರಿ? ಸಿದ್ದರಾಮಯ್ಯನವರು ಏನು ದಾವಣಗೆರೆಯಲ್ಲಿ ಮುಖ್ಯಮಂತ್ರಿ ಆಗುವ ಮುನ್ನ ಮಾಡಿದಂಥ ಸಿದ್ದರಾಮೋತ್ಸವ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆ ಸರಿಸಾಟಿಯಾಗಿ ಈಗ ಕಾರ್ಯಕ್ರಮ ಮಾಡಲು ಸಾಧ್ಯವೇ? ಆಗುತ್ತಾ? ಆ ಮಟ್ಟಿಗಿನ ಶಕ್ತಿ, ಆ ಮಟ್ಟಿಗಿನ ಬೆಂಬಲ ಈಗಿದೆಯಾ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.